ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಕೂರು ಶಿವರಾಜ್. ಬಂಧುಗಳೇ, ಈ ಬಾರಿ ಅಕಸ್ಮಾತ್ ನರೇಂದ್ರ ಮೋದಿಯವರು ಬಿಜೆಪಿ ಬಹುಮತ ಪಡೆಯದೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೆ ಅಕಸ್ಮಾತ್ ಬಿಜೆಪಿ ಅಧಿಕಾರ ಕಳ್ಕೊಳ್ತು ಅಂತ ಸಂದರ್ಭ ಬಂದರೆ ಏನಾಗಬಹುದು ದೇಶದಲ್ಲಿ? ಒಮ್ಮೆ ಆಲೋಚನೆ ಬನ್ನಿ. ಇದು ಬಹುತೇಕ ಅದೇ ತರ ಆಗೋ ಸಾಧ್ಯತೆಗಳಿದೆ. ಅದನ್ನ ಒಂದು ಅಂದಾಜಿನಲ್ಲಿ ಏನಾಗಬಹುದು ಅಂತ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗದಿದ್ದರೆ, ಬಿಜೆಪಿ ಅಧಿಕಾರಕ್ಕೆ ಬರದಿದ್ದರೆ, ಇಂಡಿಯಾ ಅಲಯನ್ಸ್ ಅಧಿಕಾರಕ್ಕೆ ಬಂದರೆ ಏನೇನಾಗಬಹುದು ಅಂತ ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಮೊದಲನೆಯದು, ಈಗೇನು ಇಡೀ ದೇಶದ 60 ಕೋಟಿ ಜನಕ್ಕೆ ಆಯುಷ್ಮಾನ್ ಭಾರತ್ 5 ಲಕ್ಷ, ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ವಾರ್ಷಿಕವಾಗಿ. ಅದು ಮೊದಲನೇದು ಬಂದಾಗುತ್ತೆ. ಎರಡನೇದು, ರೈತ ಬಂಧುಗಳಿಗೆ ಪ್ರತಿ ವರ್ಷ 6,000 ರೂಪಾಯಿ ಕೊಡ್ತಾ ಇದಾರಲ್ಲ, ಅದು ನಿಂತೋಗುತ್ತೆ. ಮತ್ತೆ ಮೂರನೆಯದು, ಮಹಿಳೆಯರಿಗೆ ಏನು ಮುದ್ರಾ ಲೋನ್, ಮಹಿಳೆಯರು ಮತ್ತು ಯುವಕರಿಗೆ ಉದ್ಯೋಗ ಸಾಲ ಮತ್ತೆ ಮುದ್ರಾ ಸಾಲ ಅಂತ ನೀಡ್ತಾ ಇದ್ದಾರೆ, ಅದು ಬಂದಾಗುತ್ತೆ. ಮತ್ತೆ ಈ ದೇಶದಲ್ಲಿ ಏನು ಸ್ಟಾರ್ಟ್ಅಪ್ ಗಳಂತ ನಡೀತಾ ಇದೆ, ಆಲ್ರೆಡಿ ಪ್ರಾರಂಭ ಆಗುವ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ನಗರಗಳಲ್ಲೂ ಸ್ಟಾರ್ಟ್ಅಪ್ ಅಂತ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಅವುಗಳೆಲ್ಲ ಬಂದಾಗ್ತವೆ. ಮತ್ತೆ ಇಡೀ ದೇಶಾದ್ಯಂತ ಜೀರೋ ಅಕೌಂಟ್ ಅಂತ ಏನ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಆ ಅಕೌಂಟ್ಗಳೆಲ್ಲ ಬಂದಾಗ ಸಾಧ್ಯತೆಗಳಿರ್ತದೆ. ಹಾಗೆ ಇಡೀ ದೇಶಾದ್ಯಂತ ಏನ್ ಮೆಟ್ರೋ, ಬುಲೆಟ್ ಟ್ರೈನು ಇದೆಲ್ಲ ಮಾಡ್ಲಿಕ್ಕೆ ಆಲ್ರೆಡಿ ಎಲ್ಲ ಪ್ರಾರಂಭ ಮಾಡಿದ್ದಾರೆ, ಅದೆಲ್ಲ ಸ್ಥಗಿತಗೊಳ್ತದೆ. ಏನೀಗ ಮೊದಲು ಇಡೀ ದೇಶದಲ್ಲಿ ಒಂದು 70 ವಿಮಾನ ನಿಲ್ದಾಣಗಳಿದ್ದ, ಏರ್ಪೋರ್ಟ್ಗಳು ಇಡೀ ದೇಶಾದ್ಯಂತ ಸ್ವಾತಂತ್ರ್ಯ ಬಂದಾಗಿಂದ ನರೇಂದ್ರ ಮೋದಿ ಬರೋವರೆಗೆ 70 ಏರ್ಪೋರ್ಟ್ಗಳಿದ್ದ. ಅದನ್ನ ಇವರು ಬಂದ ಮೇಲೆ 140 ಮಾಡಿದ್ರು. ಕೇವಲ 10 ವರ್ಷದಲ್ಲಿ 70 ಏರ್ಪೋರ್ಟ್ಗಳನ್ನ ನಿರ್ಮಾಣ ಮಾಡಿದ್ರು. ಅವೆಲ್ಲ ಮುಚ್ಕೊಂಡು ಹೋಗೋ ತರ ಆಗೋ ಸಾಧ್ಯತೆ ಇದೆ. ಆ ತರ ಆಯ್ತಾ. ಈ ರೀತಿಯಂತಹ ಹಲವಾರು ಯೋಜನೆಗಳು ಏನೇನು ಸಾರ್ವಜನಿಕ ಇಚ್ಛಾಶಕ್ತಿ ಇಟ್ಕೊಂಡು ನರೇಂದ್ರ ಮೋದಿ ಅವರು ಮಾಡಿದರೆ, ಆ ಸಾರ್ವಜನಿಕ ಇಚ್ಛಾಶಕ್ತಿ ಇರ್ತಕ್ಕಂಥ ಎಲ್ಲಾ ವಲಯಗಳು ಸ್ಥಗಿತವಾಗಲಿದೆ. ಇದುವರೆಗೆ ಕಳೆದ 10 ವರ್ಷದಿಂದ ನಿರುದ್ಯೋಗ ಸಮಸ್ಯೆ ಇರಲಿಲ್ಲ. ಎಲ್ಲಾ ವಲಯದಲ್ಲೂ ಸಹ ಉದ್ಯೋಗ ಸೃಷ್ಟಿ ಮಾಡಿದ್ರು ನರೇಂದ್ರ ಮೋದಿ ಅವರು. ಈಗ ನಿರುದ್ಯೋಗ ಸಮಸ್ಯೆ ಕಾಡ್ಲಿಕ್ಕೆ ಪ್ರಾರಂಭ ಆಗುವುದು ಯಾವಾಗ ಅಂದ್ರೆ, ಅಕಸ್ಮಾತ್ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗದಿದ್ರೆ ಅಲ್ಲೋಲ ಕಲ್ಲೋಲವಾಗ್ತದೆ. ಕೆಲವು ವ್ಯಕ್ತಿಗಳು ಇಡೀ ದೇಶವನ್ನ ತನ್ನ ಕಂಟ್ರೋಲ್ ತಗೊಂಡು ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಲೂಟಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಸಾರ್ವಜನಿಕರಿಗೆ ಯಾವುದೇ ನ್ಯಾಯಸಮ್ಮತವಾದಂತಹ ನ್ಯಾಯ ಮತ್ತೆ ಸೌಲಭ್ಯಗಳು ಒಂದೂ ದೊರೆಯೋದಿಲ್ಲ. ಇಡೀ ದೇಶಾದ್ಯಂತ ಗಲಭೆಗಳು ಸೃಷ್ಟಿಯಾಗಬಹುದು, ಮತ್ತೆ ಮತಾಂತರಗಳು ಸೃಷ್ಟಿಯಾಗಬಹುದು, ಜಾತಿಗಳ ಒಡೆಯುವಿಕೆ ಜಾಸ್ತಿ ಆಗಬಹುದು. ಮತಾಂತರ ಕಾಯ್ದೆ ಜಾರಿಯಾದ್ರೂ ಅತಿಶಯೋಕ್ತಿ ಏನಿಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗದೆ ಇದ್ದ ಪಕ್ಷದಲ್ಲಿ, ಬಿಜೆಪಿ ಆಡಳಿತಕ್ಕೆ ಬರದಿದ್ದ ಪಕ್ಷದಲ್ಲಿ ಈ ದೇಶದಲ್ಲಿ ಖಂಡಿತ ಮತಾಂತರ ಜಾರಿ ಕಾಯ್ದೆ ಖಂಡಿತ ಜಾರಿಗೊಳ್ಳುವ ಸಾಧ್ಯತೆ 100ಕ್ಕೆ 100 ಇದೆ. ಇದನ್ನ ಈ ಬಾರಿ ನರೇಂದ್ರ ಮೋದಿ ಅವರ ಸೋಲು ನರೇಂದ್ರ ಮೋದಿ ಅವರದಲ್ಲ, ಇದು ನಮ್ಮ ಸೋಲು, ಇದು ಪ್ರತಿಯೊಬ್ಬ ಭಾರತೀಯನ ಸೋಲು. ಈ ಬಾರಿ ನರೇಂದ್ರ ಮೋದಿ ಅವರು ಸೋತ್ರೆ ಅದು ಅವರ ಸೋಲಲ್ಲ, ನಮ್ಮಗಳ ಸೋಲು, ಈ ದೇಶದ ಸೋಲು, ಈ ದೇಶದ ಅಭಿವೃದ್ಧಿಯ ಸೋಲು, ಈ ದೇಶದ ಹಿಂದೂಗಳ ಸೋಲು. ಇನ್ನೊಂದೇನೆಂದ್ರೆ, ಈಗ ಏನು ಬಾಬರಿ ಮಸೀದಿಯನ್ನ, ರಾಮ ಮಂದಿರವನ್ನ ಹೊಡೆದು ಬಾಬರಿ ಮಸೀದಿ ನಿರ್ಮಾಣ ಮಾಡಿದ್ರು ಮೊದಲು. ಈಗ ಮತ್ತೆ ಬಾಬರಿ ಮಸೀದಿಯನ್ನು ಹೊಡೆದು ರಾಮ ಮಂದಿರ ನಿರ್ಮಾಣ ಆಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಅಕಸ್ಮಾತ್ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದಿದ್ದ ಪಕ್ಷದಲ್ಲಿ, ಬಿಜೆಪಿ ಆಡಳಿತಕ್ಕೆ ಬರದಿದ್ದ ಪಕ್ಷದಲ್ಲಿ ಮತ್ತೊಮ್ಮೆ ಇದೇ ರಾಮ ಮಂದಿರವನ್ನ ಧ್ವಂಸ ಮಾಡಿ ಬಾಬರಿ ಮಸೀದಿ ನಿರ್ಮಾಣವಾದರೂ ಸಹ ಅಚ್ಚರಿ ಪಡುವಂತಹದ್ದೇನಲ್ಲ. ಯಾಕೆಂದ್ರೆ ವ್ಯವಸ್ಥೆಗಳು ಈ ದೇಶದಲ್ಲಿ ಆ ನಿಟ್ಟಿನಲ್ಲಿ ನಡೀತಾ ಇದೆ. ಆದ್ರಿಂದ ಮತ್ತೊಮ್ಮೆ ಈ ನಮ್ಮ ಏನು ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡಿದರೆ ರಾಮ ಮಂದಿರನ, ಅದನ್ನ ಉಳಿಸ್ಕೊಳ್ಳುವತ್ತ, ಅದನ್ನ ನಾವು ನಮ್ಮ ಧರ್ಮದ ಉಳಿವಿಗಾಗಿ, ಈ ದೇಶದ ಉಳಿವಿಗಾಗಿ ರಾಮ ಮಂದಿರ ಏನು ಅದ್ಭುತವಾಗಿ ನಿರ್ಮಾಣ ಮಾಡಿದರೆ ಅದನ್ನ ಉಳಿಸ್ಕೊಳ್ಳೋಣ. ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರೋಣ. ಯಾವ ಕಾರಣಕ್ಕೂ ಸಹ ಅದರ ಮೇಲೆ, ರಾಮ ಮಂದಿರದ ಮೇಲೆ ಅತಿಕ್ರಮಣವಾಗದ ರೀತಿಯಲ್ಲಿ ನಾವು ಅವಕಾಶ ಕೊಡಬಾರ್ದು ಅಂತದ್ದಕ್ಕೆ ನಾವು ಅದನ್ನ ಕಾಪಾಡ್ಕೊಳ್ಳೋಣ. ನಾವು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನಿಲ್ಲೋಣ. ಈ ಸೋಲು ಅಕಸ್ಮಾತ್ ಸೋಲಾದ್ರೆ ನರೇಂದ್ರ ಮೋದಿ ಅವರ ಸೋಲಲ್ಲ, ಪ್ರತಿಯೊಬ್ಬ ಭಾರತೀಯನ ಸೋಲು. ಇದನ್ನ ಮನಗಂಡು ಪ್ರತಿಯೊಬ್ಬ ಮತದಾರರು ಮತ ನೀಡುವ ಮುನ್ನ ಈ ದೇಶದ ಆಗು ಹೋಗುಗಳ ಬಗ್ಗೆ, ಈ ದೇಶದ ಭದ್ರತೆಯ ಬಗ್ಗೆ, ಈ ದೇಶದ ಅಭಿವೃದ್ಧಿಯ ಬಗ್ಗೆ ಗಮನವಿಟ್ಟು ಯೋಚನೆ ಮಾಡಿ ಮತ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್,
ಜೈ ಕರ್ನಾಟಕ.